ನಮಸ್ಕಾರ. ಕನ್ನಡದಲ್ಲಿ ಒಂದು ಪ್ರಯೋಗ ಆಗಿದೆ. ಆ ಪ್ರಯೋಗದ ಹೆಸರು ತಾಯಿ ಕಸ್ತೂರ್ ಗಾಂಧಿ. ಗಾಂಧೀಜಿ ಅವ್ರ ಬಗ್ಗೆ ಸಾಕಷ್ಟು ಸಿನಿಮಾಗಳು ಬಂದಿದೆ. ಮಹಾತ್ಮ ಗಾಂಧೀಜಿಯ ವಿಶೇಷ ವಿಚಾರಗಳಿರುವಂತಹ ಸಿನಿಮಾಗಳು ಬಂದಿವೆ. ಪಾತ್ರಗಳ ರೂಪದಲ್ಲೂ ಕೂಡ ಆ ಒಂದು ವಿಚಾರ ವ್ಯಕ್ತವಾಗಿದೆ. ಆದರೆ ಮಹಾತ್ಮ ಗಾಂಧಿಯವರ ಪತ್ನಿ ಕಸ್ತೂರ್ಬಾಯಿ ಗಾಂಧಿಯವರ ಬಗ್ಗೆ ಯಾವುದೇ ಥರದ ಸಿನಿಮಾಗಳು ಬಂದಿಲ್ಲ, ಡಾಕ್ಯುಮೆಂಟ್ರಿ ಕೂಡ ಆಗಿಲ್ಲ ಅನ್ನುವಂಥ ಒಂದು ಸತ್ಯ. ಆದರೆ ಕನ್ನಡದಲ್ಲಿ ಆ ಒಂದು ಪ್ರಯೋಗ ಆಗಿರುವಂಥದ್ದು ಬರಗೂರು ರಾಮಚಂದ್ರಪ್ಪನವರ ಕಾದಂಬರಿ ಆಧಾರಿತ ಒಂದು ಸಿನಿಮಾ, ಅದುವೇ ತಾಯಿ ಕಸ್ತೂರ್ ಗಾಂಧಿ. ಸೊ ಇದನ್ನು ತುಂಬ ವಿಶೇಷವಾಗಿ ನಿರ್ದೇಶನ ಮಾಡಿದವರು ಗೀತಾ ಬಿ ಬರಗೂರವರು, ಅಂದರೆ ಗೀತಾ ಬಿ ಜಿ ಬರಗೂರವರು. ಇವರು ಕತೆ ಬರೆದಿದ್ದಾರೆ, ಚಿತ್ರಕಥೆ ಬರೆದಿದ್ದಾರೆ, ಸಂಭಾಷಣೆ ಬರೆದಿದ್ದಾರೆ, ಎಲ್ಲವೂ ಇವರದೇ ಅಂತಲೇ ಹೇಳ್ಬೋದು. ಸೊ ಈ ಒಂದು ಚಿತ್ರ ವಿದೇಶಿ ಚಿತ್ರೋತ್ಸವದಲ್ಲೂ ಕೂಡ ಆಯ್ಕೆಯಾಗಿದೆ. ಹಾಗೆಯೇ ಲಾಸ್ ಏಂಜಲೀಸ್ನ ಚಿತ್ರೋತ್ಸವದಲ್ಲಿ ಪ್ರಶಸ್ತಿಗಳನ್ನು ಕೂಡ ಬಾಚಿಕೊಂಡಿರುವಂಥದ್ದು. ಇನ್ನು ವಿಶೇಷವಾಗಿ ಕಿಶೋರ್ ಏನಿದ್ದಾರೆ, ನಟ ಕಿಶೋರ್, ಕಾಂತಾರ ಕಿಶೋರ್ ಅವರು ಈ ಚಿತ್ರದಲ್ಲಿ ಗಾಂಧಿ ಪಾತ್ರವನ್ನು ಮಾಡಿರುವಂಥದ್ದು. ಇನ್ನು ತಾಯಿ ಕಸ್ತೂರ್ ಗಾಂಧಿಯವರ ಪಾತ್ರವನ್ನು ಯಾರು ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ಬೋದು, ಈಗಾಗಲೇ ಫೋಟೋ ನೋಡಿರ್ಬೋದು ನೀವು. ಸೊ ಅದು ಹರಿಪ್ರಿಯಾ, ವಸಿಷ್ಠ ಸಿಂಹ ಅವರ ಪತ್ನಿ ಹರಿಪ್ರಿಯಾ ಅವರು. ಸೊ ಹರಿಪ್ರಿಯಾ ಅವರ ಅಭಿನಯದ ಈ ಚಿತ್ರದಲ್ಲಿ ಕಿಶೋರ್ ಅವರಿದ್ದಾರೆ, ಶ್ರೀನಾಥ್ ಅವರಿದ್ದಾರೆ. ಶ್ರೀನಾಥ್ ಅವರು ಇಲ್ಲಿ ಅಂಬೇಡ್ಕರ್ ಅವರ ಪಾತ್ರವನ್ನು ಮಾಡಿರುವಂಥದ್ದು. ಸುಮಾರು ಕನ್ನಡದ ಕಲಾವಿದರು ಈ ಒಂದು ಚಿತ್ರದಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು. ಈ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಶಮಿತಾ ಮಲ್ನಾಡ್ ಏನಿದ್ದಾರೆ ಅವರು ಈ ಚಿತ್ರಕ್ಕೆ ಸಂಗೀತ ಕೊಟ್ಟಿರುವಂಥದ್ದು. ಈ ಚಿತ್ರದ ರಿಲೀಸ್ ಅಥವಾ ಸ್ಟ್ರೀಮಿಂಗ್ ಅಂತ ಬಂದರೆ ಮಾರ್ಚ್ 28 ಇದೇ ಶುಕ್ರವಾರ OTT ಅಮೆಜಾನ್ನಲ್ಲಿ ಈ ಚಿತ್ರ ಸ್ಟ್ರೀಮಿಂಗ್ ಆಗ್ತಿದೆ ಅಥವಾ ಪ್ರದರ್ಶನ ಕಾಣ್ತಿದೆ ಅಂತ ಹೇಳ್ಬೋದು ನಾವು. ಇಷ್ಟು ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಅಧಿಕೃತ ಮಾಹಿತಿ. ಇನ್ನುಳಿದಂತೆ ಈ ಚಿತ್ರ ತನ್ನದೇ ಆದ ಒಂದು ಧಾಟಿಯಲ್ಲಿ ಪ್ರೇಕ್ಷಕರ ಹೃದಯನ ತಟ್ಟಲಿಕ್ಕೆ ರೆಡಿಯಾಗಿದೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.